ರೈತರಿಗೆ ಮತ್ತು ಬ್ಯಾಂಕಿಗೆ ವಂಚನೆ ಮಾಡುತ್ತಿರುವ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಫ್ಜಲ್ಪುರ ಶಾಖೆ ವ್ಯವಸ್ಥಾಪಕರಿಗೆ ಮತ್ತು ಸಂಬಂಧಪಟ್ಟ ಸಿಬ್ಬಂದಿಗಳಿಗೆ ಅಮಾನತುಗೊಳಿಸಿ ಅವರ ವಿರುದ್ಧ ಕಾನೂನು ಮೊಕದ್ದಮೆ ಹೂಡಿ ಕಾನೂನು ಪ್ರಕಾರ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಮೋಸ ಹೋಗಿರುವ ರೈತರ ಅವರಿಗೆ ಮರಳಿ ಹಣ ಜಮಾ ಮಾಡಬೇಕು, ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಜೈ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷ ಬಸವರಾಜ ಕೊರಳ್ಳಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಫ್ಜಲ್ಪುರ ಶಾಖೆಯ ಎಲ್ಲಾ ಖಾತೆಗಳನ್ನು ಕೂಡಲೇ ಪರಿಶೀಲನೆ ಮಾಡಿ ಅಲ್ಲಿ ಮೋಸವಾಗಿರುವ ರೈತರಿಗೂ ಕೂಡ ನ್ಯಾಯ ಒದಗಿಸಬೇಕು ಮತ್ತು ಕೂಡಲೇ ಖಾತೆ ಇರುವ ಎಲ್ಲಾ ಖಾತಾದಾರರಿಗೆ ಕೂಡಲೇ ಪಾಸ್ಬುಕ್ ಗಳನ್ನು ವಿತರಣೆ ಮಾಡಬೇಕು. ಉಳಿದ ರೈತರಿಗೆ ಬೆಳೆ ಪರಿಹಾರ ಹಣವನ್ನ ಕೂಡಲೇ ರೈತರ ಖಾತೆಗೆ ಜಮಾ ಮಾಡಬೇಕು. ಮುಖ್ಯವಾಗಿ ಕೂಡಲೇ ಮಧ್ಯಂತರ ಬೆಳೆ ಪರಿಹಾರ ನೀಡಬೇಕು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ನವೆಂಬರ್ ಕೊನೆ ವಾರಗಳಲ್ಲಿ ರೈತರ ಖಾತೆಗಳಿಗೆ ಹಣ ಜಮಾವಾಗಿದೆ. ಆದರೆ ಕಲಬುರಗಿ ಜಿಲ್ಲೆಯ ರೈತರಿಗೆ ಇನ್ನೂವರೆಗೂ ನಯಾ ಪೈಸೆಯೂ ಜಮಾ ಆಗಿರುವುದಿಲ್ಲ. ಮಧ್ಯಂತರ ಬೆಳೆ ವಿಮೆ ಪರಿಹಾರದ ಹಣ ಈ ಕೂಡಲೇ ಜಮಾ ಮಾಡಬೇಕೆಂದು ಆಗ್ರಹಿಸಿದರು. ಕಲಬುರಗಿ ಜಿಲ್ಲೆಯ ಒಂದು ಡಿಸಿಸಿ ಬ್ಯಾಂಕ್ನಲ್ಲಿ ಅನೇಕ ರೈತರಿಗೆ ಅವ್ರ ಗಮನಕ್ಕಿರದೆ ಅವ್ರ ಹೆಸರಿನಲ್ಲಿ ಇವತ್ತಿನ ದಿನ ಸಾಲ ಮಂಜೂರು ಆಗ್ತದೆ. ಡಿಸಿಸಿ ಬ್ಯಾಂಕ್ನಲ್ಲಿ ಜಿಲ್ಲೆ ಎಲ್ಲ ಅನೇಕ ಒಂದು ರೈತರ ಹೆಸರಿನಲ್ಲಿ ಸಾಲ ಮಂಜೂರು ಮಾಡಿ ಅವರ ಆ ಸಾಲವನ್ನು ಆ ರೈತರ ಗಮನಕ್ಕೆ ಇರದೇ ಅವರ ಖಾತೆಯಿಂದ ತೆಗೆದು ಲೂಟಿ ಮಾಡ್ತಕ್ಕಂಥ ಕೆಲಸ ಸುಮಾರು ವರ್ಷಗಳಿಂದ ನಡೀತಾ ಬಂದಿದೆ. ಈ ಹಿಂದೆಯೂ ಕೂಡ 2-3 ಬಾರಿ ಮಾನ್ಯ ಇವತ್ತಿನ ದಿನ ವ್ಯವಸ್ಥಾಪಕ ನಿರ್ದೇಶಕರಿಗೂ ಹೇಳಿದ್ದೀವಿ ಮತ್ತು ಈ ಬ್ಯಾಂಕ್ ಸಿಬ್ಬಂದಿಗೆ ಹೇಳಿವಿ ಮತ್ತು ಈ ಉಪನಿಬಂಧಕರಿಗೆ ಗಮನಕ್ಕೆ ತಂದಾಗ ಅವರು ಕೂಡ ವಿಚಾರಣೆ ಮಾಡೋದೇ ಹಾಗೆ ಇಲ್ಲಿ ತನಕ ಯಾವುದೇ ರೀತಿಯ ಒಂದು ವಿಚಾರಣೆ ಮಾಡದೆ ಹಾಗೆ ಭ್ರಷ್ಟ ಒಂದು ಸಿಬ್ಬಂದಿಗಳಿಗೆ ಸಹಾಯ ಮಾಡ್ತಾ ಬರ್ತಾ ಇದ್ದಾರೆ. ಕಳೆದ ಒಂದು ಸೆಪ್ಟೆಂಬರ್ನಲ್ಲಿ ಮಾನ್ಯ ಜಂಟಿ ನಿಬಂಧಕರಿಗೆ ಈ ಸಂಬಂಧಪಟ್ಟ ಒಂದು ದಾಖಲೆಗಳೊಂದಿಗೆ ಒಂದು ರೈತರ ಗಮನಕ್ಕಿರದೆ ಸಾಲ ಮಂಜೂರು ಮಾಡಿರೋದು, ಅದರ ಜೊತೆಗೆ ಒಂದು ಇವತ್ತಿನ ದಿನ ಮರಣ ಹೊಂದಿದ ರೈತರ ಹೆಸರಿನಲ್ಲಿ ಕೂಡ ಒಂದು ಸಾಲ ಮಂಜೂರು ಮಾಡಿದ್ದು ಒಂದು ದಾಖಲೆಗಳ ಸಮೇತ ಆ ರೈತರ ಒಂದು ಮರಣ ಒಂದು ಡೆತ್ ಸರ್ಟಿಫಿಕೇಟ್ ಮತ್ತು ಇವರೇನು ಅವರ ಹೆಸರಿನಲ್ಲಿ ಖಾತೆ ತೆಗೆದು ಒಂದು ಖಾತೆಯ ಸ್ಟೇಟ್ಮೆಂಟ್ ಸಮೇತ ಒಂದು ಜಂಟಿ ನಿಬಂಧಕರ ಒಂದು ಗಮನಕ್ಕೆ ತಂದು ದೂರು ಕೊಟ್ಟಾಗ ಅವರು ಸುಮಾರು 23 ಅಕ್ಟೋಬರ್ 2025ರಂದು ಒಂದು ಆದೇಶ ಹೊರಡಿಸಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ಕಲಬುರಗಿ ಅವರಿಗೊಂದು ಪತ್ರ ಬರೆದು ಕೂಡಲೇ ಈ ಅಫ್ಜಲ್ಪುರ ತಾಲೂಕಿನ ಒಂದು ತಮ್ಮ ಬ್ಯಾಂಕ್ ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಂಡು ಸಂಬಂಧಪಟ್ಟ ರೈತರಿಗೆ ಒಂದು ನ್ಯಾಯ ಒದಗಿಸಿಕೊಡಬೇಕು, ಜೊತೆಗೆ ಆ ರೈತರ ಹಣವನ್ನು ಮರಳಿ ಅವರ ಖಾತೆಗೆ ಜಮಾ ಮಾಡಬೇಕಂತೇಳಿ ಒಂದು ಆದೇಶ ಹೊರಡಿಸಿರ್ತಾರೆ. ಅದರ ಜೊತೆಗೆ ಮತ್ತು ಸಹಕಾರ ಸಂಘಗಳ ಒಂದು ಸಹಾಯಕ ನಿಬಂಧಕರಿಗೆ ಕೂಡ ಈ ಪತ್ರ ಅವರಿಗೂ ಜಂಟಿಯಾಗಿ ಬರೆದು ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳಂಥೇಳಿ ಇವತ್ತಿನ ದಿನ ಅಕ್ಟೋಬರ್ನಲ್ಲಿ ಪತ್ರ ಬರೆದರೂ ಕೂಡ ಇಲ್ಲಿವರೆಗೂ ಒಂದು ಉಪನಿಬಂಧಕರಾಗಲಿ ಅಥವಾ ಈ ಡಿಸಿಸಿ ಬ್ಯಾಂಕ್ನ ಒಂದು MD ಅವರಾಗಲಿ ಯಾವುದೇ ರೀತಿ ಕ್ರಮ ಕೈಗೊಂಡಿರುವುದಿಲ್ಲ ಹಾಗೂ ಆ ರೈತರ ಒಂದು ಖಾತೆಗೆ ಹಣ ಕೂಡ ಜಮಾ ಮಾಡಿರುವುದಿಲ್ಲ. ಇದು ಕೇವಲ ಒಂದೆರಡು ರೈತರ ಸಮಸ್ಯೆ ಅಲ್ಲ, ಸುಮಾರು ಜಿಲ್ಲೆಯಲ್ಲಿ ಅನೇಕ ರೈತರು ಇದರಿಂದ ಒಂದು ವಂಚಿತರಾಗ್ತಾ ಇದ್ದಾರೆ. ಜೊತೆಗೆ ಅಫ್ಜಲ್ಪುರ ತಾಲೂಕಿನ ಒಬ್ಬ ರೈತರು ಕೂಡ ಇವತ್ತಿನ ದಿನ ಸಾಕ್ಷಿಯಾಗಿದ್ದಾರೆ. ಈ ಅಫ್ಜಲ್ಪುರ ತಾಲೂಕಿನ ಒಂದು ಡಿಸಿಸಿ ಬ್ಯಾಂಕ್ನಲ್ಲಿ ಸುಮಾರು 90ರಷ್ಟು ರೈತರಿಗೆ ಒಂದು ಪಾಸ್ಬುಕ್ಕೇ ನೀಡಿರುವುದಿಲ್ಲ. ಯಾವ ರೈತರಿಗೆ ತಮ್ಮ ಹೆಸರಿನಲ್ಲಿ ಸಾಲ ಇಲ್ಲ ಎಂಬುದು ಕೂಡ ಅವರ ಗಮನಕ್ಕೆ ಇರುವುದಿಲ್ಲ. ಈ ರೈತರಿಗೂ ಕೂಡ ಒಂದು ಗೌರಬಿ ಒಂದು ಸೊಸೈಟಿಯಲ್ಲಿ ಎಲೆಕ್ಷನ್ ನಡೆದಾಗ ಅವರ ಹೆಸರು ಒಂದು ಸಾಲ ರೈತ ಅಂತೇಳಿ ಹೆಸರಲ್ಲಿ ಸಾಲದ ಲಿಸ್ಟ್ನಲ್ಲಿ ಬಂದಾಗ ಇವರಿಗೆ ಲೋನ್ ಇದೆ ಅಂಥೇಳಿ ಅವ್ರ ಗಮನಕ್ಕೆ ಬರ್ತದೆ ಸರ್. ಈ ರೀತಿ ತಮ್ಮ ಮುಖಾಂತರ ಒಂದು ಇವತ್ತಿನ ದಿನ ನಾನು ಈ ಸಂಬಂಧಪಟ್ಟ ಒಂದು ನಮ್ಮ ಜಿಲ್ಲಾಧಿಕಾರಿಗಳಾಗಲಿ ಮತ್ತು ನಮ್ಮ ಒಂದು ಉಸ್ತುವಾರಿ ಸಚಿವರುಗಳಲ್ಲಿ BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ,
ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.